ಸ್ವಾಮಿ ಕೊರಗಜ್ಜ. ಓಂ ನಮ ಭಗವತೆ ವಾಸುದೇವಾಯ. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟು, ಅವ್ರು ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ, ಕರೆಂಟ್ ಸಿಚುವೇಶನಲ್ಲಿ ಪ್ರಸ್ತುತ ಭಾವನೆ ಏನು ನೋಡುವ. ಯಾರಿಗಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಹಾಗೆಯೇ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ರೋಸ್ ಕ್ರಾಸ್ ಅನ್ನುವ ಬ್ರಾಸ್ಲೆಟ್ ತುಂಬ ಸಹಾಯ ಮಾಡುತ್ತೆ. ನಿಮಗೆ ಕರೆಕ್ಟ್ ಡಿಸಿಷನ್ ತಗೊಳ್ಳಿಕ್ಕಿರ್ಬೋದು, ಅಥವಾ ಆ ವ್ಯಕ್ತಿ ನಿಮ್ಮ ಕಡೆ ಆಕರ್ಷಣೆ ಆಗಲಿಕ್ಕೆ, ಅಥವಾ ಪದೇ ಪದೇ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗ್ತಾ ಉಂಟು, ಸಂಬಂಧ ಸರಿ ಇಲ್ಲ, ಮದುವೆ ಆಗ್ತಾ ಇಲ್ಲ, ಇನ್ಯಾವುದೇ ಸಮಸ್ಯೆ ಇದ್ರೂ ಇದು ಒಂದು ರೀತಿಯಲ್ಲಿ ನಿಮಗೆ ಪಾಸಿಟಿವ್ ವೈಬ್ರೇಷನ್ ಎನರ್ಜಿ ಕೊಡುತ್ತೆ. ಎನರ್ಜಿ ಪಾಸ್ ಮಾಡಿ ನಾನು ನಿಮಗೆ ಕೊಡುತ್ತೇನೆ. ಯಾರಿಗಾದರೂ ಬೇಕಾದರೆ ಕಮೆಂಟಲ್ಲಿ ಹೇಳಿ. ಹಾಗೆಯೇ ಪರ್ಸ್ನಲ್ ರೀಡಿಂಗಿಗೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಅದು ನಿಮ್ಮದೇ ಆಗಿರುತ್ತೆ ರೀಡಿಂಗ್. ಇದು ಜನರಲ್ ಆಗಿರುತ್ತೆ. ಎಲ್ಲನೂ ನಿಮಗೆ ಇಲ್ಲಿ ಅನ್ವಯ ಆಗಬೇಕು ಅಂತ ಇಲ್ಲ. ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ಆಲ್ಮೋಸ್ಟ್ ಎಲ್ಲ ಆ್ಯಂಗಲಿಂದ ನಾನು ರೀಡಿಂಗ್ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಪ್ರಾರ್ಥನೆ ಮಾಡಿ. ನಿಮ್ಮ ವ್ಯಕ್ತಿಯ ಹೆಸರನ್ನು 3 ಸಲ ಹೇಳಿಬಿಟ್ಟು ಪಾಸಿಟಿವ್ ಆಗಿರಿ. ಪ್ರಾರ್ಥನೆ ಮಾಡಿ. ಇಲ್ಲಿ ಅವರು ನಿಮ್ಮ ಜೊತೆ ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು, ಅಥವಾ ನೀವು ಮಾತನಾಡಿದರೆ ಮಾತ್ರ ಅವರು ಮಾತನಾಡ್ತಾರೆ. ಸೊ ಈ ಥರನೂ ಇರ್ಬೋದು. ಪಾಸಿಟಿವ್ ಆಗಿರಿ ಏನು ಅಂತ ನೋಡುವ. ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಇದ್ದರೆ ಮಾತ್ರ ಅವ್ರು ಖುಷಿಯಾಗಿರ್ತಾರೆ. ಅವರು ಏನು ಖುಷಿ, ಸಂತೋಷ, ನೆಮ್ಮದಿಯಲ್ಲ ನಿಮ್ಮ ಜೊತೆ ಮಾತ್ರ. ಕೆಲವೊಂದು ಸಮಯ ಸಂದರ್ಭದಲ್ಲಿ ಮನಸ್ತಾಪಗಳು ಬಂದಿದೆ, ಹೊಂದಾಣಿಕೆ ಇಲ್ಲದೆ ಅಂತ ಹೇಳಲ್ಲ. ಬಟ್ ಈಗೋ ಅನ್ನೋದು ನಿಮ್ಮ ವ್ಯಕ್ತಿಗೆ ಸ್ವಲ್ಪ ಉಂಟು. ನಾನು ಹೇಳಿದ್ದೆ ಆಗಬೇಕು, ಅಥವಾ ನೀನು ಸರಿಯಾಗಿ ಡಿಸಿಷನ್ ತಗೊಳ್ತಾ ಇಲ್ಲ, ನೀನು ನನ್ನ ಮಾತಿಗೆ ವ್ಯಾಲ್ಯೂ ಕೊಡಲ್ಲ. ಕೆಲವೊಂದು ಸಲ ನೀವು ಕೂಡ ರ್ಯಾಶ್ ಆಗಿ ಮಾತನಾಡ್ತೀರಾ, ಸಂಬಂಧವನ್ನು ಉಳಿಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತೀರಾ. ಬಟ್ ಇಲ್ಲಿ ಏನಂದರೆ ಕೋಪದಲ್ಲಿ ಅಥವಾ ಒಂದು ಮನಸ್ಥಿತಿಯ ಬದಲಾವಣೆ, ಮೂಡ್ ಚೇಂಜ್ ಆಗ್ತಾ ಇರುತ್ತೆ. ಎಲ್ಲರೂ ಒಂದೇ ರೀತಿ ಇರಲಿಕ್ಕಾಗಲ್ಲ, ಬದಲಾಗ್ತಾ ಇರುತ್ತೆ. ಮೈಂಡ್, ಮನಸ್ಸು ಎಲ್ಲನೂ ಕಿರಿಕಿರಿ ಆಗುತ್ತೆ. ಕೆಲವೊಮ್ಮೆ ಖುಷಿ, ಕೆಲವೊಮ್ಮೆ ನಗು, ಕೆಲವೊಮ್ಮೆ ಏನೂ ಬೇಡ, ಕೆಲವೊಮ್ಮೆ ಸಿಟ್ಟು, ಕೆಲವೊಮ್ಮೆ ಆತಂಕ, ನೋವು. ಸೊ ಆ ಮೂಮೆಂಟಲ್ಲಿ ನಿಮ್ಮ ಹುಡುಗ ಅಥವಾ ನಿಮ್ಮ ಹುಡುಗಿ ನಿಮ್ಮ ಜೊತೆ ಏನಾದರೂ ಹೇಳಿದರೆ ನಿಮಗೆ ಸಡನ್ನಾಗಿ ಸಿಟ್ಟು ಬರ್ಬೋದು, ಅಥವಾ ಅವರಿಗೆ ಮನಸ್ಸಿಗೆ ನೋವಾಗೋ ಥರ ನೀವು ಮಾತನಾಡ್ಬೋದು, ಅಥವಾ ಮೂಡಿಲ್ಲದ ಥರ ಅವ್ರ ಜೊತೆ ಮಾತನಾಡ್ಬೋದು. ಸೊ ಇದೆಲ್ಲವೂ ನಿಮ್ಮ ಪ್ರೀತಿಯಲ್ಲಿ ಕಾಣ್ತಾ ಉಂಟು, ಹೌದಾ ಅಲ್ವಾ ಹೇಳಿ. ನಿಮ್ಮ ಕೈಯಲ್ಲಿ ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ನೀವು ಒಂದು ಕಡೆ ಅಂದ್ಕೊಳ್ತಾ ಇದ್ದೀರಾ. ಮ್ಯಾರೇಜ್ ಇರ್ಬೋದು, ಎಂಗೇಜ್ಮೆಂಟ್ ಇರ್ಬೋದು, ಅಥವಾ ಮನೆಯವ್ರ ಜೊತೆ ಕೇಳೋದಿರ್ಬೋದು. ಸೊ ಇಲ್ಲಿ ಎಸ್, ಅವರೇನೋ ಹೇಳಿದ್ದಾರೆ, ನೀವೇನೋ ಮಾಡಿಲ್ಲ. ಅದು ಮ್ಯಾರೇಜ್ ವಿಷಯದಲ್ಲಿ ಇರ್ಬೋದು, ಅಥವಾ ಮನೆಯವರನ್ನು ಒಪ್ಪಿಸುವ ವಿಷಯ ಇರ್ಬೋದು, ಅಥವಾ ಈ ಪ್ರೀತಿಯಲ್ಲಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡುವ ಅಂತ ಕ್ಲಾರಿಟಿ ಇಲ್ಲ. ಅವ್ರು ಕೇಳಿದ್ದಾರೆ, ನೀವು ರಿಪ್ಲೈ ಮಾಡಿಲ್ಲ, ಅಥವಾ ನೀವು ಕೇಳಿದ್ದೀರಾ, ಅವರು ರಿಪ್ಲೈ ಮಾಡಿಲ್ಲ. ಸ್ಟೆಪ್ ತಗೊಳ್ಬೇಕು ಅಂತ ನೀವು ಅಂದ್ಕೊಳ್ತೀರಾ, ಬಟ್ 100% ಎಫೆಕ್ಟ್ ಆಗ್ತೀರಾ, ಬಟ್ ಆಗ್ತಾ ಇಲ್ಲ ಅದು. ಪ್ರೀತಿ ತುಂಬ ಉಂಟು, ಪ್ಯೂರ್ ಪ್ರೀತಿ. ಇಲ್ಲಿ ನಿಮ್ಮನ್ನು ಅರ್ಥ ಮಾಡ್ಕೊಂಡರು ಅವರು ಮಾತ್ರ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ನಿಮಗೆ ಏನೇ ಒಂದು ಕಷ್ಟದ ಸಮಯದಲ್ಲಿ ಇರ್ಬೋದು, ನಿಮ್ಮದು ಒಂದು ಅಂದರೆ ಲೈಫಲ್ಲಿ ತುಂಬ ಖುಷಿ ಕೊಟ್ಟವರು ಅವರೇ. ನೀವು ಯಾವ ಥರ ಅವರಿಗೆ ಖುಷಿ ಕೊಟ್ಟಿದ್ದೀರಾ, ಸಂತೋಷ ಕೊಟ್ಟಿದ್ದೀರಾ, ಸೊ ಅದೇ ಥರ ನಿಮ್ಮನ್ನು ತುಂಬ ಕೇರ್ ಮಾಡ್ತಾರೆ. ಇಲ್ಲಿ ಕೆಲವೊಂದು ಸಲ ಅವರು ಏನನ್ನು ಕೂಡ ಶೇರ್ ಮಾಡದೆ ಮೌನವಾಗಿರ್ತಾರೆ. ಹಾಗಂತ ಆ ವ್ಯಕ್ತಿಗೆ ನೋವಿಲ್ಲ, ಅಥವಾ ಅವರು ಶೇರ್ ಮಾಡೋದೇ ಇಲ್ವಾ ಅಂತ ಅಲ್ಲ. ಸೊ ನಿಮಗೆ ಅದರಿಂದ ನೋವಾಗುತ್ತೆ, ಅಥವಾ ಅವರಿಗೆ ಏನಂದರೆ ನೀವು ಸೇಫ್ ಆಗಿರಬೇಕು. ಯಾವುದೇ ಒಂದು ಕಾರಣಕ್ಕೆ ಅವರಿಂದ ಬೇಸರ ಆಗಬಾರ್ದು. ಬಟ್ ಕೆಲವೊಂದು ಸಮಯ ಸಂದರ್ಭದಲ್ಲಿ ಅದು ನಡೆದು ಹೋಗುತ್ತೆ. ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಂತ ನೀವು ಅಂದ್ಕೊಳ್ಬೋದು, ಬಟ್ ಅವರು ನಿಮಗೋಸ್ಕರ ಕೆಲವೊಂದನ್ನು ಎಷ್ಟೊಂದು ವಿಷಯಗಳಲ್ಲಿ ತ್ಯಾಗ ಮಾಡಿದ್ದಾರೆ, ಹೌದಾ ಅಲ್ವಾ ಹೇಳಿ. ಎಷ್ಟೋ ವಿಷಯವನ್ನು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅವರು ನಿಮಗೋಸ್ಕರ, ನಿಮ್ಮ ಪ್ರೀತಿಗೋಸ್ಕರ, ಈ ಪ್ರೀತಿಯನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ. ಇಲ್ಲಿ ತುಂಬ ಪ್ರೀತಿ ಮಾಡ್ತಾರೆ, ತುಂಬ ಪ್ರೀತಿ ಉಂಟು. ಬಟ್ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಸಮಸ್ಯೆಗಳುಂಟು. ಆ ಥರ್ಡ್ ಪಾರ್ಟಿ ಬೇರೆ ಹುಡುಗ ಅಥವಾ ಬೇರೆ ಹುಡುಗಿ, ಬೇರೆ ಹೆಂಗಸು ಅಥವಾ ಬೇರೆ ಗಂಡಸು, ಅಥವಾ ಮನೆಯವರು, ಮದರ್ ರಿಲೇಟೆಡ್ ಇಶ್ಯೂ ಇರ್ಬೋದು, ಫಾದರ್ ರಿಲೇಟೆಡ್ ಇಶ್ಯೂ ಇರ್ಬೋದು, ಅಥವಾ ಇನ್ಯಾವುದೇ ಸಮಸ್ಯೆ, ಫಿನಾನ್ಷಿಯಲ್ ಕಂಡೀಷನ್ ಓಕೆ ಇಲ್ಲ, ಹೆಲ್ತ್ ಕಂಡೀಷನ್, ಅಥವಾ ಸ್ಟಕ್ ಎನರ್ಜಿ ಕಾಣ್ತಾ ಉಂಟು. ಎಲ್ಲರಿಗೂ ಅಲ್ಲ, ಕೆಲವರಿಗೆ ಪದೇ ಪದೇ ಸಮಸ್ಯೆ ಆಗ್ತಾ ಉಂಟು, ಅಡೆತಡೆಗಳು ಬರ್ತಾ ಉಂಟು. ಅದು ತುಂಬ ಸಮಸ್ಯೆ ಆಗ್ತಾ ಉಂಟು ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ. ಕೆಲವೊಮ್ಮೆ ತುಂಬ ಬೇಸರ ಆಗುತ್ತೆ ಅವರಿಗೆ, ನಿಮ್ಮ ಜೊತೆನೂ ಸರಿಯಾಗಿ ಮಾತನಾಡಲಿಕ್ಕೆ ಆಗ್ತಾ ಇಲ್ಲ, ಅಥವಾ ನಿಮ್ಮ ಆಸೆ ಕನಸುಗಳನ್ನು ನೆರವೇರಿಸಲಿಕ್ಕೆ ಆಗ್ತಾ ಇಲ್ಲ. ಅಡೆತಡೆಗಳು ಬರ್ತಾ ಉಂಟು, ಅಂದ್ಕೊಂಡಿದ್ದು ಯಾವುದೂ ಆಗ್ತಾ ಇಲ್ಲ, ಅಥವಾ ಯಾವುದೇ ಒಂದು ಡಿಸಿಷನ್ ಸರಿಯಾದ ಸಮಯಕ್ಕೆ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ನಿಮಗೂ ಹಾಗೆ, ಅವರಿಗೂ ಹಾಗೆ. ಇಲ್ಲಿ
ತುಂಬ ಹಗಲುಗನಸು ಕಾಣ್ತೀರಾ ನೀವು, ಅವರು ಕೂಡ ಹಾಗೇನೆ. ಬಟ್ ತುಂಬ ಆಸೆ ಕನಸುಗಳನ್ನು ಕಂಡಿದ್ದೀರಾ, ಹಿಂಗಿರಬೇಕು ಅಂತ. ಯಾವುದು ಕೂಡ ಆ ಟೈಮ್ನಲ್ಲಿ ಆಗಿಲ್ಲ. ಹೌದಲ್ವಾ ಹೇಳಿ? ಇಷ್ಟರ ತನಕ ಆಗಬೇಕಿತ್ತು, ಅದು ಆಗಿಲ್ಲ. ಸೊ ಇಲ್ಲಿ ನೋಡಿ, ಕೆಲವರದ್ದು ಸೋಲ್ಮೆಂಟ್ ಕನೆಕ್ಷನ್ ತುಂಬ ಅಂದರೆ ಒಂದು ರೀತಿಯಲ್ಲಿ ಫಸ್ಟಿಗೆ ಏನೂ ಸಮಸ್ಯೆ ಇರಲಿಲ್ಲ ಇಲ್ಲಿ. ತುಂಬ ಅಂದರೆ ಯಾರದ್ದು ಭಯ ಇಲ್ಲ, ಓಪನ್ ಆಗಿದ್ದವರು ನೀವು. ಯಾರೇ ಏನೋ ಹೇಳಿದ್ರು ತಲೆಗೆ ಹಾಕ್ಕೊಳ್ತಾ ಇರಲಿಲ್ಲ, ಯಾರಿಗೂ ಹೆದರುವಂತಹ ಅವಶ್ಯಕತೆ ಇರಲಿಲ್ಲ. ನಿಮ್ಮ ಪ್ರೀತಿಗೆ ಯಾರು ಕೂಡ ಅಂದರೆ ಒಂದು ನೆಗೆಟಿವ್ ಎನರ್ಜಿ ಅಥವಾ ಒಂದು ಎನಿಮೀಸ್ ಅಂತ ಯಾರು ಕೂಡ ಇರಲಿಲ್ಲ. ಬಟ್ ಭಯ ಪಡಬೇಕಂತ ಇರಲಿಲ್ಲ. ಬಟ್ ಇವಾಗ ನೀವಿಬ್ಬರು ಮಾತನಾಡಲಿಕ್ಕೂ ಅಥವಾ ಒಬ್ಬರನ್ನೊಬ್ಬರು ನೋಡಲಿಕ್ಕೂ ಭಯ ಪಡ್ತೀರ ಅಂತ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಹೌದಾ ಅಲ್ವಾ ಹೇಳಿ? ಒಂದು ಕಾಲದಲ್ಲಿ ಇಂಥ ಒಂದು ಸಿಚುವೇಶನ್ ಬರುತ್ತೆ, ಅಥವಾ ನಿಮ್ಮ ಹುಡುಗಿ ಅಥವಾ ನಿಮ್ಮ ಹುಡುಗ ನಿಮಗೆ ಬೈತಾರೆ, ಈ ಥರ ಒಂದು ಜಗಳ ಆಗುತ್ತೆ, ಅಥವಾ ನಮ್ಮಿಬ್ಬರ ಮಧ್ಯೆ ಒಂದು ಬಿರುಕು ಬರುತ್ತೆ ಅಂತ ನೀವು ಯಾವತ್ತೂ ಅಂದ್ಕೊಂಡಿಲ್ಲ. ಅಂಥ ಒಂದು ಐಡಿಯಾ ಕೂಡ ಇರಲಿಲ್ಲ. ಬಟ್ ಎಲ್ಲನೂ 1 by 1 ಚೇಂಜ್ ಆಗ್ತಾ ಹೋಯಿತು. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ನಿಮಗೆ ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಅಂತ ಹೇಳ್ತೀನಿ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ, ಅದಕ್ಕೆ ನೀವು ಪೇ ಮಾಡಬೇಕಾಗುತ್ತೆ, ಅದಕ್ಕೆ ಒಂದು ಅಮೌಂಟ್ ಇರುತ್ತೆ. ಮತ್ತು ಆದಷ್ಟು ನೀವು ಪಾಸಿಟಿವ್ ಆಗಿರಬೇಕು. ಬೇಡದ ಆಲೋಚನೆ ಅಥವಾ ಇಷ್ಟೇ ಸಮಯದಲ್ಲಿ ಆಗಬೇಕು ಇಷ್ಟೇ. ಸೊ ಅಂದರೆ ಕೆಲವೊಂದಕ್ಕೆ ಸಮಯ ಕೊಡ್ಬೋದು, ಮತ್ತು ಕೆಲವೊಂದಕ್ಕೆ ನಾವು ಇಷ್ಟು ತಿಂಗಳ ಒಳಗೆ, ಇಷ್ಟು ಸಮಯದ ಒಳಗೆ ಅಂತ ಹೇಳ್ಬೋದು. ಬಟ್ ಎಕ್ಸಾಕ್ಟ್ ಆಗಿಲ್ಲಿ ಏನಂದರೆ ಅರ್ಥ ಮಾಡ್ಕೊಡ್ಬೇಕು. ನೀವಿಲ್ಲಿ ರೀಡಿಂಗ್ ನೋಡ್ತಾ ಇದ್ದೀರಿ, ಬಟ್ ನಿಮಗೆ ಅರ್ಥ ಆಗುತ್ತೆ, ಅವ್ರಿಗೆ ಅರ್ಥ ಆಗುತ್ತಾ? ಸೊ ಎನರ್ಜಿ ಪಾಸ್ ಆಗಬೇಕು, ಕನೆಕ್ಟ್ ಆಗಬೇಕು. ಸೊ ಕೆಲವೊಂದು ವಿಷಯಗಳಿರುತ್ತೆ. ಯಾರಿಗಾದ್ರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಹೇಳಿ, ಅಲ್ಲಿ ಹೇಳ್ತೇನೆ ನಿಮಗೆ. ಸೊ ಹಾಗೆಯೇ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ನಾನು ಮೊದಲೇ ಹೇಳಿದ ಹಾಗೆ ರೋಸ್ ಕ್ರಾಸ್ ಬ್ರಾಸ್ಲೆಟ್ ತುಂಬ ಸಹಾಯ ಮಾಡುತ್ತೆ. ಅದು ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ. ಯಾರಿಗಾದ್ರೂ ಬೇಕು ಅಂದರೆ ಹೇಳಿ, ಎನರ್ಜಿ ಪಾಸ್ ಮಾಡಿ ಕೊಡ್ತೇನೆ. ಲವ್ ರಿಲೇಟೆಡ್ ಸಮಸ್ಯೆ ಇರ್ಬೋದು, ಅಥವಾ ನಿಮ್ಮ ಸಂಬಂಧವನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಸೊ ನನ್ನನ್ನು ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ. ನೀವು ಏನು ಬೇಕಿದ್ರೂ ನನ್ನ ಜೊತೆ ಶೇರ್ ಮಾಡ್ಬೋದು. ಸೊ ಎಸಿಟೇಟ್ ಮಾಡಬೇಡಿ. ಅಕ್ಕನ ಜೊತೆ ಯಾವ ಥರ ಹೇಳು, ನಾನು ಏನು ಅಂದ್ಕೊಳ್ತಾರೆ ಏನೋ ಆ ಥರ ಎಲ್ಲ ಏನು ಅಂದ್ಕೊಳ್ಬೇಡಿ. ಪಾಸಿಟಿವ್ ಆಗಿ ನನ್ನ ಜೊತೆ ಶೇರ್ ಮಾಡಿ. ಏನು ಟೆನ್ಷನ್ ಮಾಡ್ಕೊಳ್ಬೇಡಿ, ಅಥವಾ ಒಂದು ಭಯ, ಆತಂಕ, ಒತ್ತಡ ಆ ಥರ ಎಲ್ಲ ಮಾಡ್ಕೊಳ್ಬೇಡಿ. ಇಲ್ಲಿ ಮತ್ತೊಂದು ಮೇನ್ ವಿಷಯ ಅಂದರೆ, ನಿಮಗೆ ನೀವೇ ನೋವು ಬರ್ತಾ ಇದ್ದೀರಾ, ಅಲ್ಲಿ ಅವರಿಗೆ ಅವರೇ ನೋವು ಬರ್ತಾ ಇದ್ದೀರಾ. ಇಬ್ಬರು ಖುಷಿಯಾಗಿ ಮಾತನಾಡಿದ್ರು ಎಲ್ಲ ಒಂದು ಕಡೆ ಅದು ಸಡನ್ ಇವಾಗ ಸರಿ ಇದ್ದರೆ ಮತ್ತೊಂದು ಸಲ ಅವ್ರು ಚೇಂಜ್ ಆಗ್ತಾರೆ. ಕೆಲವರಿಗೆ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಅವರು ಯಾರದೋ ಮಾತಿಗೆ ಸಂವಹನಕ್ಕೆ ಒಳಗಾಗಿದ್ದಾರೆ, ಏನೋ ಒಂದು ವಿಷಯ ನಡೆದಿದೆ ಅಲ್ಲಿ. ಎಲ್ಲರಿಗೂ ಅಲ್ಲ, ಕೆಲವರಿಗೆ ಮಾತ್ರ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೇನೆ. ಸೊ ಅದು ಸಮಸ್ಯೆ ಆಗ್ತಾ ಉಂಟು ಇಲ್ಲಿ. ಸೊ ನಿಮ್ಮ ಸಂಬಂಧ ಕೆಲವರಿಗೆ ಇಲ್ಲಿ ಇಷ್ಟ ಇಲ್ಲ, ನೀವು ಒಟ್ಟಿಗೆ ಇರೋದು ಇರ್ಬೋದು, ಮಾತನಾಡೋದು ಇರ್ಬೋದು. ತಾಳ್ಮೆಯಿಂದೇರಿ ಎಲ್ಲನೂ ಸರಿ ಹೋಗುತ್ತೆ. ಹಾಗೆಯೇ ಯಾರಿಗಾದ್ರೂ ಜಾಯಿನ್ ಆಗಲಿಕ್ಕಿದ್ರೆ ಜಾಯಿನ್ ಆಗ್ಬೋದು. ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು, ಅಲ್ಲಿ ಕೆಲವೊಂದು ಮಂತ್ರಗಳನ್ನು ಹೇಳಿಕೊಟ್ಟಿದ್ದೇನೆ, ಕೆಲವೊಂದು ತಂತ್ರಗಳನ್ನು ಹೇಳಿಕೊಟ್ಟಿದ್ದೇನೆ. ಹಣಕಾಸಿಗೆ ಸಂಬಂಧಿಸಿದ್ದಿರ್ಬೋದು, ಕೋರ್ಟಿನಲ್ಲಿರುವಂಥ ಕೇಸ್ ಇರ್ಬೋದು, ಅಥವಾ ಒಂದು ಮನೆ ಕಟ್ಟಬೇಕು ಅಂತ ಇದ್ದೇನೆ, ಆಗ್ತಾ ಇಲ್ಲ, ಅಥವಾ ಪ್ರೇಮಿಗಳ ಮಧ್ಯೆ ಸಮಸ್ಯೆ ಆಗ್ತಾ ಉಂಟು, ಹುಡುಗನ ಮಧ್ಯೆ ಜಗಳ ಆಗಿದೆ, ಅಥವಾ ಮದುವೆಗೆ ಒಪ್ಕೊಳ್ತಾ ಇಲ್ಲ, ಮನೆಯಲ್ಲಿ ಒಪ್ತಾ ಇಲ್ಲ, ಏನೇ ಒಂದು ಸಮಸ್ಯೆ ಇದ್ರೂ ನೀವು ನನಗೆ ಹೇಳ್ಬೋದು. ಸೊ ಅಲ್ಲಿ ಕೆಲವೊಂದು ವೀಡಿಯೋಸ್ ಉಂಟು. ಸೊ ಅದು ಜಾಯಿನ್ ಬಟನ್ ಯಾರು ಜಾಯಿನ್ ಆಗಿದ್ದಾರೆ ಸೊ ಅವರಿಗೆ ಸಿಗುತ್ತೆ. ಸೊ ನೀವೇನು ಶೇರ್ ಮಾಡ್ತೀರಾ ಅದು ಹೈಡ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ, ಅದಕ್ಕೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಪರ್ಸ್ನಲ್ ಪ್ರಾರ್ಥನೆ ಬೇರೆ, ಪರ್ಸ್ನಲ್ ರೀಡಿಂಗ್ ಬೇರೆ. ಪರ್ಸ್ನಲ್ ಪ್ರಾರ್ಥನೆಯಲ್ಲಿ ನಾನು ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ. ಪರ್ಸ್ನಲ್ ಪ್ರಾರ್ಥನೆ ಅದು ಫ್ರೀ ಆಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಖುಷಿಯಾಗಿರಿ.